13 ವರ್ಷದ ಬಾಲಕನನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಲಾಗಿದೆ. ಕಗ್ಗಲೀಪುರ ರಸ್ತೆಯ ನಿರ್ಜನ ಪ್ರದೇಶದಲ್ಲಿ ಬಾಲಕನ ಶವ ಪತ್ತೆಯಾಗಿರೋದು. 13 ವರ್ಷದ ನಿಶ್ಚಿತ್ ಆತನನ್ನ ಕೊಲೆ ಮಾಡಿ ಸುಟ್ಟು ಹಾಕಿದ್ದಾರೆ ದುಷ್ಕರ್ಮಿಗಳು. ಇನ್ನು ಸ್ಥಳಕ್ಕೆ ಬನ್ನೇರುಘಟ್ಟ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ನಿನ್ನೆ ರಾತ್ರಿ ಅರಕೆರೆ ಶಾಂತಿನಿಕೇತನ ಬಡಾವಣೆಯಿಂದ ಈ ನಿಶ್ಚಿತ್ನನ್ನ ಕಿಡ್ನಾಪ್ ಮಾಡಲಾಗಿತ್ತು. ಈತನ ಪೋಷಕರಿಗೆ 5 ಲಕ್ಷಕ್ಕೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ರು ಈ ಕಿಡ್ನಾಪರ್ಸ್. ಈಗ ಆ ಬೇಡಿಕೆಯನ್ನ ಈಡೇರಿಸಿಲ್ಲ ಅನ್ನೋ ಕಾರಣಕ್ಕೆ 13 ವರ್ಷದ ಬಾಲಕನನ್ನ ಕೊಲೆ ಮಾಡಿ ಅಲ್ಲಿ ಸುಟ್ಟು ಹಾಕಿ ಹೋಗಿದ್ದಾರೆ. ಕಗ್ಗಲೀಪುರ ನಿರ್ಜನ ಪ್ರದೇಶದಲ್ಲಿ ಈ ರೀತಿಯ ಒಂದು ಮಾಡಿರೋದು ಅವರು. ಕಗ್ಗಲೀಪುರ ರಸ್ತೆಯ ನಿರ್ಜನ ಪ್ರದೇಶದಲ್ಲಿ ಬಾಲಕನ ಶವ ಪತ್ತೆಯಾಗಿದೆ. 13 ವರ್ಷದ ಬಾಲಕನನ್ನ ನಿನ್ನೆ ಕಿಡ್ನಾಪ್ ಮಾಡಿರ್ತಾರೆ. ಪೋಷಕರಿಗೆ 5 ಲಕ್ಷಕ್ಕೆ ಡಿಮ್ಯಾಂಡ್ ಅನ್ನ ಇಟ್ಟಿರ್ತಾರೆ. ಆ ಡಿಮ್ಯಾಂಡ್ ಅನ್ನ ನೆರವೇರಿಸಿಲ್ಲ ಅಂತ ಹೇಳಿ ಇವತ್ತು ಬಾಲಕನನ್ನ ಸುಟ್ಟಾಕಿ ಕೊಲೆ ಮಾಡಿ ಹೋಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಂಬರೀಶ್, ಇದು ಯಾವಾಗಾಗಿದೆ ಈ ಘಟನೆ? ಇನ್ನ ಪೋಷಕರು ಅಂದ್ರೆ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರಾ? ಪೊಲೀಸರು ಇದ್ರ ಬಗ್ಗೆ ಡೀಟೇಲ್ಸ್ ಏನ್ ಕೊಡ್ತಿದ್ದಾರೆ? ಅರ್ಪಿತಾ, ಖಂಡಿತ ನಿನ್ನೆ ಸಂಜೆ 7:07 ಟ್ಯೂಷನ್ಗೆ ಹೋಗಿದ್ದಂತಹ ಏನ್ ಬಾಲಕ ಮನೆಗೆ ವಾಪಸ್ ಬಂದಿರಲ್ಲ. ಆ ಹಿನ್ನೆಲೆಯಲ್ಲಿ ಪೋಷಕರು ಸಹ ಆತಂಕದಲ್ಲಿರ್ತಾರೆ. ಜೊತೆಗೆ ಸಂಬಂಧಪಟ್ಟಂತಹ ಸ್ನೇಹಿತರ ಮನೆಯಲ್ಲಿ ಇರ್ಬೋದು ಅಥವಾ ಅವರ ಸಂಬಂಧಿಕರ ಮನೆಯಲ್ಲಿ ಹುಡುಕಾಟವನ್ನ ಮಾಡ್ತಾರೆ. ಆದ್ರೆ ನಿನ್ನೆ ಸಂಜೆ 7:07 ಕಿಡ್ನಾಪ್ ಆಗಿದ್ದಂತಹ ನಿಶ್ಚಿತ್ ಅಂತೇಳಿ ಯುವಕ ಅರಕೆರೆಯಿಂದ ಕಿಡ್ನಾಪ್ ಆಗಿರ್ತಾನೆ. ಆತನ ಇಲ್ಲೇ AMC ಕಾಲೇಜಲ್ಲಿ ಅವ್ರ ತಂದೆ ಕೆಲಸ ಮಾಡ್ತಿರ್ತಾರೆ ಪ್ರೊಫೆಸರ್ ಆಗಿ. ಜೊತೆಗೆ ಆತ ಇಲ್ಲೇ ಉಳ್ಳಳ್ಳಿ ಹತ್ರ ಒಂದು ಕ್ರೈಸ್ಟ್ ಕಾಲೇಜ್ನ ಸ್ಕೂಲಲ್ಲಿ ಈತ ವಿದ್ಯಾಭ್ಯಾಸವನ್ನ ಮಾಡ್ತಿರ್ತಾನೆ. ಹಾಗಾಗಿ ಆತನ ಬಾಲಕರನ್ನ ಕಿಡ್ನಾಪ್ ಮಾಡಿದಂತಹ ದುಷ್ಕರ್ಮಿಗಳು ನಿನ್ನೆ ಸಂಜೆ ಅವರ ತಂದೆಗೆ ಫೋನ್ ಮಾಡಿ ಒಂದು ಧಮಕಿಯನ್ನ ಹಾಕಿರ್ತಾರೆ. 5 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದೀರ ಅಂತ ಮೇಲ್ನೋಟಕ್ಕೆ ಈಗ ಗೊತ್ತಾಗ್ತಿರೋಂಥದ್ದು. ಜೊತೆಗೆ ಬೆಳಗ್ಗೆನೂ ಸಹ ಏನು ಆರೋಪಿಗಳಿಗಾಗಿ ಹುಡುಕಾಟವನ್ನ ಮಾಡ್ತಿರ್ತಾರೆ. ಆದ್ರೆ ಎಲ್ಲೂ ಸಹ ಸುಳಿವು ಸಿಗಲ್ಲ. ಇವತ್ತು ಸಂಜೆ 5 ಗಂಟೆಗೆ ಬನ್ನಘಟ್ಟ ಸಮೀಪದ ಕಗ್ಗಲೀಪುರ ರಸ್ತೆಯಲ್ಲಿ ಒಂದು ಬಾಲಕನ ಅರ್ಧಂಬರ್ಧ ಸುಟ್ಟ ಸ್ಥಿತಿಯಲ್ಲಿ ಒಂದು ಮೃತದೇಹ ಪತ್ತೆ ಆಗ್ತದೆ. ಬನ್ನಘಟ್ಟ ಪೊಲೀಸರು ಸಹ ಸ್ಥಳಕ್ಕೆ ಹೋಗ್ತಾರೆ. ಜೊತೆಗೆ ಈಗ ಏನು ಬೆಂಗಳೂರು ಗ್ರಾಮಾಂತರ SP ಆದಂತ CK ಬಾಬಾ ಇರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಸಿಟಿ DCP ನಾರಾಯಣ್ ಸಹ ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಹಾಗಾಗಿ ಇಬ್ರು ಸಹ ಪರಿಶೀಲನೆ ಮಾಡಿದಾಗ ಅದೇ ಬಾಲಕ ಅಂತ ಗೊತ್ತಾಗಿರುವಂತದ್ದು. ಈಗಾಗಲೇ ಪ್ರಕರಣವನ್ನು ದಾಖಲಿಸಿಕೊಂಡು ಉಳಿಮಾವು ಪೊಲೀಸ್ ಠಾಣೆಗೆ ಮೃತದೇಹವನ್ನು ಹಸ್ತಾಂತರ ಮಾಡಿರುವಂತದ್ದು. ತನಿಖೆಯನ್ನ ಮುಂದುವರಿಸಿದ್ದಾರೆ. ಕಿಡ್ನಾಪರ್ಸ್ ಯಾರು ಮತ್ತೆ ಯಾವ ವಿಚಾರಕ್ಕೆ ಈ ಕಿಡ್ನಾಪ್ ಆಗಿದೆ, ಎಷ್ಟು ದುಡ್ಡಿಗೆ ಬೇಡಿಕೆ ಇಟ್ಟಿದ್ರು, ಇದ್ರ ಬಗ್ಗೆ ಸಂಪೂರ್ಣವಾಗಿ ಈಗ ವಿಶೇಷ ತಂಡ ರಚನೆ ಮಾಡಿ ತನಿಖೆಯನ್ನ ಮುಂದುವರಿಸಿರುವಂತದ್ದು. ಅರ್ಪಿತಾ, ಧನ್ಯವಾದ ಅಂಬರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ.